ಇವತ್ತು ಮಧ್ಯಾಹ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ 3:30ಕ್ಕೆ ಕರೆಯಲಾಗಿದೆ. ಅತೃಪ್ತರು ಈ ಸಭೆಗೆ ಬರ್ತಾರಾ? ಬಂಡಾಯ ಶಾಸಕರು ಬರೋದು ಡೌಟ್ ಅಂತ ಇದೆ ಗುಪ್ತಚರ ವರದಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಶುರುವಾಗೋದಕ್ಕೆ ಇನ್ನು 4.5 ತಾಸುಗಳು ಮಾತ್ರ ಬಾಕಿ ಇರೋದು. ಆದರೆ ಇದುವರೆಗೂ ಕೂಡ ಯಾರು ಬಂಡಾಯ ಅಥವಾ ಅಸಮಾಧಾನಿತರು ಅನ್ನೋ ಶಾಸಕರ ಲಿಸ್ಟ್ನಲ್ಲಿ ಹೆಸರಿತ್ತು ಅವ್ರು ಇನ್ನೂ ಕೂಡ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿಲ್ಲ. ಕಾಂಗ್ರೆಸ್ನ 4 ಶಾಸಕರು CLPಗೆ ಬರೋದು ಹಾಗಾದರೆ ಬಹುತೇಕ ಡೌಟ್ ಅನ್ನೋದು ಗುಪ್ತಚರದ ವರದಿಯ ಮಾಹಿತಿ. ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ, ಶ್ರೀ ರಮೇಶ್ ಜಾರಕಿಹೊಳಿ, ಶ್ರೀ ಪ್ರತಾಪ್ ಗೌಡ ಇವರೆಲ್ಲರೂ ಕೂಡ ಬರೋದು ಅನುಮಾನ ಅಂತ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗೆ ರವಾನೆಯಾಗಿದೆ ಗುಪ್ತಚರ ಇಲಾಖೆಯ ವರದಿ. ಈಗಾಗಲೇ ಮುಂಬೈಯನ್ನು ಖಾಲಿ ಮಾಡಿದ್ದಾರೆ ಎಲ್ಲ ಮಾನ್ಯ ಶಾಸಕರು. ಹಾಗಾದರೆ ಅವರು ಬೆಂಗಳೂರು ಕಡೆ ಸುಳಿಯಲ್ವಾ? ಇದುವರೆಗೂ ಸುಳಿದಿಲ್ಲ. ಎಲ್ಲೋಗಿದ್ದಾರೆ? ಅಕಸ್ಮಾತ್ CLPಗೆ ಗೈರಾದರೆ ಕಠಿಣ ಕ್ರಮಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಾಗಲೇ ಚಿಂತನೆ ಕೂಡ ನಡೀತಾ ಇದೆ. ಅದನ್ನು ಸೆಡ್ಡು ಹೊಡೆದು ಪಕ್ಷಕ್ಕೆ ಸೆಡ್ಡು ಹೊಡೆದು ನಿಲ್ತಾರಾ ಇವರೆಲ್ಲರೂ ಕೂಡ ಅನ್ನೋದು ಈ ಕ್ಷಣ ಕ್ವಶನ್ ಮಾರ್ಕ್. ಕೈ ಕೊಡ್ತಾರಾ? CLPಗೆ ಬರ್ತಾರಾ? ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುರಳೀಧರ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇನ್ನು 4.25 ತಾಸಿದೆ. ಎಲ್ಲೋ ಹೊರಟಿದ್ರು ಬೆಂಗಳೂರು ಹತ್ತತ್ರ ಬಂದಿರಬೇಕು ಅಂತ ನೋಡಕ್ ಹೋದ್ರೆ ಏನಿದು? ಎಲ್ಲಿದ್ದಾರೆ? ಏನಿದೆ ಮಾಹಿತಿ? ಖಂಡಿತವಾಗಿ ಹರೀಶ್, ಏನಂದ್ರೆ ಇವರು 4 ಜನ ಸಹ ಇದುವರೆಗೂ ಯಾವುದೇ ರೀತಿಯ ಕಾಂಗ್ರೆಸ್ ಶಾಸಕರಾಗ್ಲಿ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗಾಗ್ಲಿ, ಮುಖಂಡರಿಗಾಗಿ ಯಾರಿಗೂ ಸಹ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಸಂಪರ್ಕಕ್ಕೆ ಸಿಗದೆ ಇರೋದ್ರಿಂದ ಹಿನ್ನೆಲೆಯಲ್ಲಿ ಇಂಟೆಲಿಜೆನ್ಸ್ ಕೂಡ ಒಂದಷ್ಟು ಕೆಲಸವನ್ನ ಮಾಡಿದ ಸಂದರ್ಭದಲ್ಲಿ ಇವ್ರು ಎಲ್ಲಿದ್ದಾರೆ, ಏನು ಮತ್ತು ಎಲ್ಲಿ ಯಾವತ್ತು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಸಂದರ್ಭದಲ್ಲಿ ಇವತ್ತು CLP ಮೀಟಿಂಗಿಗೆ ಈ 4 ಜನ ಗೈರಾಗಂತದ್ದು ಕಡಾಖಂಡಿತ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಈಗಾಗಲೇ CM ಅವರಿಗೆ ರವಾನೆ ಆಗಿರುವಂತದ್ದು ಮತ್ತು ಕಾಂಗ್ರೆಸ್ ನಾಯಕರಿಗೂ ಸಹ ಮುಖಂಡರಿಗೂ ಸಹ ಇದು ರವಾನೆ ಆಗಿರುವಂತದ್ದು. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿರುವಂತ ಮಹೇಶ್ ಕುಮಟಳ್ಳಿ ಏನಿದ್ರು ಅವರು ಇರ್ಬೋದು, ಮತ್ತೆ ಉಮೇಶ್ ಜಾಧವ್ ಇರ್ಬೋದು ಮತ್ತು ಪ್ರತಾಪ್ ಗೌಡ ಅವರು ಇವ್ರು ಯಾರು ಸಹ ಸಂಪರ್ಕಕ್ಕೆ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅವರು CLP ಬರಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ಭವಿಷ್ಯ ಇನ್ನು 4:30 ಗಂಟೆ ಅಂದ್ರೆ 4 ಗಂಟೆಗಳ ಕಾಲಾವಕಾಶ ಇರುವಂತದ್ದು. ಅವರು ಬೆಂಗಳೂರು ಕಡೆ ಸುಳುವಿಲ್ಲ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು CLP ಬರೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಹರೀಶ್, ಬಂದ್ರೆ ಕಾಂಗ್ರೆಸ್ನವರ ನಿರ್ಧಾರ ಏನು? ಬರದೇ ಹೋದ್ರೆ ಏನು? ಸರ್ವೇಸಾಮಾನ್ಯವಾಗಿ ಈಗಾಗಲೇ ವಿಪ್ಪನ್ನ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಹ ಕಟ್ಟುನಿಟ್ಟಾಗಿ ಬರ್ಲೇಬೇಕು ಅಂದ್ರೆ CLP ಮೀಟಿಂಗ್ ಬರ್ಲೇಬೇಕು ಅಂತ ಹೇಳಿ ಒಂದು ಸುತ್ತೋಲೆಯನ್ನು ಸಹ ಹೊರಡಿಸಿದ್ರು. ಆದ್ರೆ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಯಾವ ರೀತಿಯ ತೀರ್ಮಾನ ಕೈಗೊಳ್ತಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡುವಂತದ್ದು ಇರ್ಬೋದು ಮತ್ತು ಅವರ ಮೇಲೆ ಗುಪ್ತಚರ ಇಲಾಖೆ ಈ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಮುರಳಿ, ಈಗಲೂ ಕೂಡ ಮುಖ್ಯಮಂತ್ರಿಗಳು ಕೂಲಾಗೇ ಇದ್ದಾರಾ? ಖಂಡಿತವಾಗಿ ಅವ್ರು ಕೂಲಾಗಿ ಅವತ್ತಿನ ಸಹ ಕೂಲಾಗಿದ್ದಾರೆ. ಯಾಕಂದ್ರೆ ಕೇವಲ ಬಿಜೆಪಿಯವರ ಜೊತೆಯಲ್ಲಿ 6 ಜನ ಏನು ಕಾಂಗ್ರೆಸ್ನ ಶಾಸಕರು ಇದ್ರು, ಜೊತೆಗೆ 2 ಪಕ್ಷೇತರ ಶಾಸಕರು ಇರುವಂತದ್ದು. ಕೇವಲ ಅವರ ಜೊತೆಯಲ್ಲಿರುವಂತದ್ದು 8 ಜನ ಮಾತ್ರ ಅನ್ನೋದ್ರ ಬಗ್ಗೆ CM ಅವರಿಗೆ ಮೊದಲಿಂದನೂ ಸ್ಪಷ್ಟವಾಗಿ ಗೊತ್ತಿತ್ತು. ಆ ಹಿನ್ನೆಲೆಯಲ್ಲಿ ಆಪರೇಷನ್ ಕಮಲ ಫೇಲ್ಯೂರ್ ಅನ್ನೋದ್ರ ಬಗ್ಗೆ ಹೇಳಿದ್ರು. ಜೊತೆಗೆ ಅವರ ಜೊತೆಯಲ್ಲಿ ಇದ್ದಂತವ್ರು ಬೇರೆ ಶಾಸಕರು ಏನಿದ್ರು, ನಾಗೇಂದ್ರ ಇರ್ಬೋದು, ಆನಂದ್ ಸಿಂಗ್ ಅವರು ಇರ್ಬೋದು, ಜೊತೆಗೆ ಭೀಮಾ ನಾಯ್ಕ ಅವರು ಇರ್ಬೋದು, ಇವರೆಲ್ಲ ಸಹ ಯೂಟರ್ನ್ ಹೊಡೆದ ತಕ್ಷಣ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ರಿಲೀಫ್ ಆಯ್ತು. ರಿಲೀಫ್ ಆದ ನಂತರ ಮತ್ತೆ ಆಪರೇಷನ್ ಕಮಲ ನಡೆಯಲ್ಲ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟವಾಗಿ ಗೊತ್ತಾಗಿರೋಂಥದ್ದು. ಆದ್ರೆ ಈ 4 ಜನರ ನಡೆ ಏನಿತ್ತು ಮತ್ತೆ CLP ಬರ್ದೇ ಇರೋಂಥದ್ದು ಒಂದಷ್ಟು ಗೊಂದಲಗಳನ್ನ ಉಂಟು ಮಾಡಿರುವಂತದ್ದು. ಮತ್ತೆ ಆಪರೇಷನ್ ಆಮೇಲೆ ಇವತ್ತು ಕೂಡ ಯಡಿಯೂರಪ್ಪನವರು ಯೂಟರ್ನ ಹೊಡೆದಿದ್ದಾರೆ. ಅಂದ್ರೆ ನಾಳೆ ನಿನ್ನೆ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಸಂಜೆ ಒಳಗಡೆ ವಾಪಸ್ ಬರ್ತಾರೆ ಬಿಜೆಪಿ ಶಾಸಕರೆಲ್ಲ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಾಳೆ ಬರ್ತಾ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಆಪರೇಷನ್ ಕಮಲ ಇನ್ನೂ ಸಹ ಜೀವಂತವಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರೋಂಥದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುರಳೀಧರ್ ಈ ಕ್ಷಣದ ಮಾಹಿತಿಗಾಗಿ.